ಮಾರ್ನಿಂಗ್ ಟೈಮ್ ಅನ್ನೋದು ಓಲ್ ಡೇ ರೊಟೀನಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಏಕೆಂದರೆ ಮಾರ್ನಿಂಗ್ ಟೈಮ್ ಯಾವ ರೀತಿ ಸ್ಪೆಂಡ್ ಮಾಡ್ತೀವಿ ಅನ್ನೋದ್ರ ಮೇಲೆಗೆ ಹೋಲ್ ಡೇ ಎಷ್ಟು ಪ್ರೊಡಕ್ಟಿವ್ ಆಗಿ ಇರ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾ ಸೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಹೋಲ್ ಡೇ ಪ್ರೊಡಕ್ಟಿವ್ ಆಗಿರೋದಕ್ಕೋಸ್ಕರ ಮಾರ್ನಿಂಗ್ ಟೈಮ್ ಮಾಡ್ಕೊಳ್ಬೇಕಾಗಿರುವಂತಹ ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಯಾವುದೇ ಕೆಲಸ ಮಾಡೋಕ್ಕಾದ್ರೂ ಮಾರ್ನಿಂಗ್ ಟೈಮ್ ಇಸ್ ದ ಬೆಸ್ಟ್. ಪ್ರಶಾಂತವಾಗಿರುವಂತಹ ವಾತಾವರಣ, ಅಕ್ಕಿಗಳ ಚಿಲಿಪಿಲಿ, ತಣ್ಣಗೆ ಬರುವಂತಹ ಗಾಳಿ, ಇವೆಲ್ಲ ಕೂಡ ಒಂದು ರೀತಿ ಪ್ಲೆಸೆಂಟಾಗಿ ಕಾಮಾಗಿ ಡೇನ ಸ್ಟಾರ್ಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಫಸ್ಟ್ ಇಲ್ಲಿ ನಾನು ಮಾರ್ನಿಂಗ್ ಡ್ರಿಂಕ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಮಾಡ್ತಾ ಇರುವಂಥದ್ದು ತುಳಸಿ ಗ್ರೀನ್ ಟೀ. ನೀವು ಯಾರಾದರೂ ಗ್ರೀನ್ ಟೀನ ಫಸ್ಟ್ ಟೈಮ್ ಟ್ರೈ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅನ್ನೋದಾದರೆ ಆದಷ್ಟು ತುಳಸಿ ಗ್ರೀನ್ ಟೀನ ಟ್ರೈ ಮಾಡಿದ್ರೆ ನಿಮಗೆ ಸ್ಟಾರ್ಟಿಂಗ್ಗೆ ಯಾವುದೇ ರೀತಿ ಕಹಿ ಅನ್ನೋದು ಆಗದಿರ ಇರುತ್ತೆ. ಇದಲ್ಲದೆ ಸುಮಾರಷ್ಟು ಡಿಟಾಕ್ಸ್ ವಾಟರ್ನ ಪ್ರಿಪೇರ್ ಮಾಡ್ಕೊಳ್ಬೋದು. ಇಲ್ಲಿ ಕ್ವಿಕ್ ಆಗಿ ಮಾಡ್ಕೊಳ್ಳುವಂಥ ಇನ್ನೊಂದು ಡಿಟಾಕ್ಸ್ ವಾಟರ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ತೀರ್ಥಂ ಪೌಡರ್ ಅಂತ. ಲಾಸ್ಟ್ ವಿಡಿಯೋಸಲ್ಲೂ ಕೂಡ ನಾನು ಇದ್ರ ಬಗ್ಗೆ ಹೇಳಿದ್ದೆ. ಗ್ಲಾಸಲ್ಲಿ ಉಗುರು ಬೆಚ್ಚಗಿರುವಂಥ ನೀರನ್ನ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು 2 ಚಿಟಿಕೆಯಷ್ಟು ಈ ಒಂದು ಪೌಡರ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸೈಡ್ಗೆ ಇಡಬೇಕಾಗುತ್ತೆ. 5 ನಿಮಿಷ ಆದಮೇಲೆ ಇದನ್ನ ಇಂಟೇಕ್ ತೊಗೊಳೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ಇದೆ. ಆಂಟಿ ಆಕ್ಸಿಡೆಂಟ್, ಆಂಟಿ ಫಂಗಲ್ ಪ್ರಾಪರ್ಟೀಸ್ನ ಹೊಂದಿರುತ್ತೆ. ಬ್ಲಡ್ ಸರ್ಕ್ಯುಲೇಷನ್, ಡೈಜೆಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಮಾರ್ನಿಂಗ್ ಸಿಕ್ನೆಸ್ ಏನಿರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ. ಈ ಒಂದು ಪೌಡರ್ ನಿಮ್ಗೆ ಏನಾದ್ರು ಬೇಕು ಅನ್ನೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸುವಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಮೇನ್ ಆಗಿ ಈ ಪೌಡರ್ನ ಪೂಜೆಯಲ್ಲಿ ಯೂಸ್ ಮಾಡಬಹುದು. ಯಾವ ರೀತಿ ಅನ್ನೋದನ್ನ ಇದೇ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಬೆಳಗಿನ ಜಾವ ಪರ್ಫೆಕ್ಟ್ ಆಗಿ ಎಲ್ಲ ಕೆಲಸಗಳು ಆಗಬೇಕು ಅನ್ನೋದಾದ್ರೆ ಕೆಲವೊಂದು ಬೇಸಿಕ್ ಗೋಲ್ಡನ್ ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಅದು ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ. ನೈಟಲ್ಲೇ ಕಿಚನ್ನ ಕ್ಲೀನ್ ಮಾಡಿ ಇಟ್ಟಿರೋದ್ರಿಂದ ಬೆಳಗಿನ ಜಾವ ಕಿಚನ್ಗೆ ಬಂದಿದ ತಕ್ಷಣ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಅನ್ನೋದು ಸ್ಪ್ರೆಡ್ ಆಗುತ್ತೆ. ಯಾವುದೇ ರೀತಿ ಗಡಿಬಿಡಿ ಇಲ್ದಿರ ಸ್ಲೋ ಆಗಿ ಡೇನ ಸ್ಟಾರ್ಟ್ ಮಾಡ್ಬೋದು. ಮನೆಗೇನಾದರೂ ಹೆಲ್ಪರ್ಸ್ ಬರ್ತಾರೆ ಅನ್ನೋದಾದರೆ ಅವ್ರು ಬರೋದಕ್ಕಿಂತ ಮುಂಚೆನೇ ಈ ರೀತಿ ಡಸ್ಟಿಂಗ್ ಅನ್ನೋದು ಮಾಡ್ಕೊಳ್ಳೋದ್ರಿಂದ ಮತ್ತೆ ನಮಗೆ ಡಬಲ್ ಕೆಲಸ ಆಗದಿರ ಇರುತ್ತೆ. ಅಲ್ಲಿಗೆ ಈ ಒಂದು ಕೆಲಸ ಕ್ಲಿಯರ್ ಆಗೋದ್ರಿಂದ ಮನೆ ನೀಟಾಗಿ ಕಾಣಿಸುತ್ತೆ. ಬೆಳಗಿನ ಜಾವ ಕರೆಕ್ಟ್ ಟೈಮ್ಗೆ ಎದ್ದೇಳಬೇಕು ಅನ್ನೋದಾದರೆ ರಾತ್ರಿ ಮಲಗುವಂಥ ಟೈಮ್ ಕರೆಕ್ಟಾಗಿ ಫಿಕ್ಸ್ ಆಗಿರಬೇಕಾಗುತ್ತೆ. ವಿತಿನ್ 10 to 10:30 ಒಳಗಡೆ ಮಲ್ಕೊಳ್ಳೋದಾದರೆ ಆಲ್ಮೋಸ್ಟ್ 6 o'clockಗೆ ಕರೆಕ್ಟಾಗಿ ಎದ್ದೇಳ್ಬೋದು. ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡಿರೋದೇ ಬೆಳಗಿನ ಜಾವ 6 ಗಂಟೆಯಿಂದ. ಒಂದು ವೇಳೆ ನೀವು ಕರೆಕ್ಟಾಗಿ ಅಲಾರಂ ಇಟ್ಕೊಂಡು ಎದ್ದೇಳ್ತೀರಾ ಅನ್ನೋದಾದರೆ ಆ ಒಂದು ಅಲಾರಮ್ನ ಆದಷ್ಟು ಬೆಡ್ಗಿಂತ ಸ್ವಲ್ಪ ದೂರ ಇಡಿ. ಅಲಾರಂ ಆಫ್ ಮಾಡೋಕ್ಕಾದ್ರೂ ಕೂಡ ನಾವು ಎದ್ದು ಬರ್ತೀವಿ. ಸೊ ಎದ್ದು ಬಂದಿದ್ದ ಕೂಡಲೇ ನಾವು ಸ್ವಲ್ಪ ದೂರ ಹೇಗೂ ನಡೆದಿರ್ತೀವಲ್ವ, ಸ್ವಲ್ಪ ನಮ್ಮ ಮೂಡ್ ಅನ್ನೋದು ಚೇಂಜ್ ಆಗ್ಬೋದು ಆ ಒಂದು ಸ್ಲೀಪ್ ಮೂಡಿಂದ. ನನ್ನ ವಿಚಾರಕ್ಕೆ ಬರೋದಾದರೆ ನಾನು ಯಾವುದೇ ರೀತಿ ಅಲಾರಂ ಅನ್ನೋದು ಸೆಟ್ ಮಾಡ್ಕೊಳ್ಳಲ್ಲ. ಬೆಳಗಿನ ಜಾವ ನಮ್ಮ ಹೆಲ್ಪರ್ ಬೇಗ ಬರೋ ಕಾರಣ ಅವ್ರು ಬಂದು ಗೇಟ್ ಓಪನ್ ಮಾಡಿ ಗೇಟ್ ಹೊರಗಡೆ ಎಲ್ಲ ನೀರು ಹಾಕ್ತಿದ್ದಂಗೆ ಆ ಒಂದು ಸೌಂಡ್ಗೆ ಎಚ್ಚರ ಆಗಿಬಿಡುತ್ತೆ. ಡೋರ್ ಓಪನ್ ಮಾಡೋಕ್ಕಾದ್ರೂ ಕೆಳಗಡೆ ಹೋಗಲೇಬೇಕಾಗುತ್ತೆ. ಡೋರ್ ಓಪನ್ ಮಾಡಿ ಬಂದು ಕೂಡ ನಾವು ಮಲ್ಕೊಳ್ಬೋದು. ಬಟ್ ಆದಷ್ಟು ನಮ್ಮ ಕೆಲಸಗಳನ್ನ ನಾವು ಕರೆಕ್ಟಾಗಿ ನಿಭಾಯಿಸಬೇಕು ಅಂದರೆ ನಮ್ಮ ಮೇಲೆ ನಮಗೆ ಕಂಟ್ರೋಲ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನೆಕ್ಸ್ಟ್ ಗೋಲ್ಡನ್ ರೂಲ್, ವರ್ಕಿಂಗ್ ವುಮೆನ್ಸ್ ಇರ್ಬೋದು, ಹೋಮ್ ಮೇಕರ್ಸ್ ಇರ್ಬೋದು, ಫಿಕ್ಸ್ಡ್ ಡೈಲಿ ರೂಟೀನ್ಸ್ ಅನ್ನೋದು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ವರ್ಕಿಂಗ್ ವುಮೆನ್ ಆದರೆ ಆಫೀಸ್ಗೆಲ್ಲ ಹೋಗ್ಬೇಕಾಗತ್ತೆ, ಕರೆಕ್ಟಾಗಿ ಟೈಮ್ನ ಫಾಲೋ ಮಾಡಬೇಕಾಗತ್ತೆ. ಹೋಮ್ ಮೇಕರ್ಸ್ ಆದರೆ ಹೋಲ್ ಡೇ ಆಗಾಗ ಮಾಡ್ಕೊಳ್ಬೋದು ಅಂತ ಲೇಸಿಯಿಂದ ಕೂತ್ಕೊಳ್ಳೋದಾದರೆ ನಮ್ಮ ಡೇ ಅನ್ನೋದು ಪ್ರೊಡಕ್ಟಿವ್ ಆಗಿ ಇರಲ್ಲ. ನಿಮ್ಮ ಡೇ ಪ್ರೊಡಕ್ಟಿವ್ ಆಗಿ ಇರಬೇಕು ಅನ್ನೋದಾದರೆ ಮಾರ್ನಿಂಗ್ ಟೈಮ್ ಇಸ್ ದ ಬೆಸ್ಟ್. ಬೆಳಗಿನ ಜಾವ ಒಂದು 10 ನಿಮಿಷ 20 ನಿಮಿಷ ಲೇಟಾಗಿ ಎದ್ದೇಳಿದ್ರು ಕೂಡ ಹೋಲ್ ಡೇ ಎಕ್ಸ್ಟ್ರಾ ಕೆಲಸಗಳನ್ನೋದು ಹ್ಯಾಡ್ ಆಗ್ತಾ ಹೋಗುತ್ತೆ. ಕರೆಕ್ಟಾಗಿ ನಾವು ಲಾಂಡ್ರಿನ ವಾಷಿಂಗ್ ಮಿಷಿನಲ್ಲಿ ಹಾಕಿಲ್ಲ ಅನ್ನೋದಾದರೆ ಬಟ್ಟೆಗಳನ್ನ ಲೇಟಾಗಿ ತೆಗೆದು ಒಣಗಾಕ್ತೀವಿ, ಲೇಟಾಗಿ ಡ್ರೈ ಆಗುತ್ತೆ, ತೊಗೊಂಡು ಬರೋದು ಕೂಡ ಲೇಟ್ ಆಗುತ್ತೆ. ಬೆಸ್ಟ್ ಆಗಿ ವರ್ಕ್ ಆಗುವಂಥ ಒಂದು ಲಾಂಡ್ರಿ ರೊಟೀನ್ ಹೇಳೋದಾದರೆ ನೈಟಲ್ಲೇ ನೀವು ವಾಷಿಂಗ್ ಮಿಷಿನಲ್ಲಿ ಬಟ್ಟೆನ ಹಾಕಿ ಬೆಳಗಿನ ಜಾವ 4 o'clock 5 o'clockಗೆ ಮಿಷಿನ್ ಸ್ಟಾರ್ಟ್ ಆಗೋ ರೀತಿ ಡಿಲೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಾದರೆ ಅರ್ಲಿ ಮಾರ್ನಿಂಗ್ ನೀವು ಎದ್ದಿದ್ದ ಕೂಡಲೇ ಲಾಂಡ್ರಿ ಅನ್ನೋದು ಒಣಗಾಕಕ್ಕೆ ರೆಡಿಯಾಗಿರುತ್ತೆ. ಬೆಳಗ್ಗೆನೆ ಬಾಡಿ ಲೇಸಿಯಾಗಿದೆ ಅಂದಾಗ ನಾನು ಈ ಒಂದು ಗೋಲ್ಡನ್ ರೂಲ್ನ ಫಾಲೋ ಮಾಡ್ತೀನಿ. ಎದ್ದಿದ ಕೂಡಲೇ ಟೆರೆಸ್ಗೆ ಬರ್ತೀನಿ. ಸಮರ್ ಆಗಿರೋ ಕಾರಣ ಬೆಳಗಿನ ಜಾವ ಗಿಡಗಳಿಗೆ ನೀರು ಹಾಕಿದ್ರೇ ಬೆಟರು. ಲೇಟಾಗಿ ಹಾಕ್ತೀವಿ ಅನ್ನೋದಾದರೆ ನಮಗೂ ಕೂಡ ಟ್ಯಾನ್ ಆಗುತ್ತೆ ಅನ್ನೋ ಒಂದು ಪ್ರಾಬ್ಲಮ್. ಗಿಡಗಳಿಗೆ ನೀರು ಹಾಕ್ತಿದ್ದಂಗೆ ಬಾಡಿ ಸ್ವಲ್ಪ ಆಕ್ಟಿವ್ ಆಗ್ತಾ ಹೋಗುತ್ತೆ.
ಒನ್ಸ್ ಬಾಡಿ ಆಕ್ಟಿವ್ ಆಯಿತು ಅಂದರೆ ಅದೇ ಫ್ಲೋಲ್ಲೇ ಎಲ್ಲ ಕೆಲಸಗಳನ್ನ ಕೂಡ ಮಾಡ್ಕೊಂಡು ಹೋಗ್ಬೋದು. ನಿಮ್ಮ ಡೇಯಲ್ಲಿ ರೊಟೀನ್ ಯಾವ ರೀತಿ ಇರಬೇಕು ಅಂತ ಆದಷ್ಟು ಮಾರ್ನಿಂಗೇ ನೀವು ಒಂದು ಪೆನ್ ಪೇಪರ್ನ ತೊಗೊಂಡು ನೋಟ್ ಡೌನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೆಲಸ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ, ಮೋಟಿವೇಟ್ ಆಗುತ್ತೆ. ನೀವು ಹಾಕುವಂಥ ಪ್ರತಿಯೊಂದು ಟಿಕ್ಕಿಂದ ಕೂಡ ಇನ್ನೊಂದು ಕೆಲಸನ ಮಾಡೋಕ್ಕೂ ಕೂಡ ಇನ್ಸ್ಪೈರ್ ಆಗ್ಬೋದು. ಹೋಮ್ ಮೇಕಿಂಗಲ್ಲಿ ಮಲ್ಟಿ ಟಾಸ್ಕ್ ಅನ್ನೋದು ಒಂದು ಬ್ರಿಲಿಯಂಟ್ ರೋಲ್ನ ಪ್ಲೇ ಮಾಡುತ್ತೆ. ಮಿಲ್ಕ್ ಬಾಯ್ಲ್ ಮಾಡೋಕ್ಕೆ ಇಟ್ಟಾಗ ಮಿನಿಮಮ್ 10 ಮಿನಿಟ್ಸ್ ಆದರೂ ಬೇಕಾಗುತ್ತೆ. ಆ ವಿತಿನ್ 10 ಮಿನಿಟ್ಸಲ್ಲಿ ಕೆಲವೊಂದು ಫಿಕ್ಸ್ಡ್ ರೊಟೀನ್ಸ್ನ ನಾವು ಫಾಲೋ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈ ರೀತಿ ನಾವು ಹಾಲು ಕಾಯಿಸೋಕ್ಕೆ ಇಟ್ಟಾಗ ಹಿಂದಿನ ದಿನ ರಾತ್ರಿಯಲ್ಲಿ ತೊಳೆದಿಟ್ಟಿರುವಂಥ ಪಾತ್ರೆಗಳೆಲ್ಲ ಕೂಡ ಅದರ ಜಾಗದಲ್ಲಿ ಆರ್ಗನೈಸ್ ಮಾಡ್ಕೊಳ್ಬೋದು. ಹೋಲ್ ಡೇ ನಿಮ್ಮ ಮೀಲ್ ಏನಿರುತ್ತೆ ಅದಕ್ಕೆ ಬೇಕಾಗಿರುವಂಥ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ಬೋದು. ತರಕಾರಿ ಕಟ್ ಮಾಡೋ ಅಂಥದ್ದಿರ್ಬೋದು, ಫ್ರೂಟ್ಸ್ ಎಲ್ಲ ವಾಶ್ ಮಾಡಿ ಇಟ್ಕೊಳ್ಳೋ ಅಂಥದ್ದಿರ್ಬೋದು, ಅಥವಾ ಬ್ರೇಕ್ಫಾಸ್ಟ್ಗೆ ಬೇಕಾಗಿರುವಂಥ ತಯಾರಿ ಮಾಡ್ಕೊಳ್ಳೋ ಅಂಥದ್ದಿರ್ಬೋದು. ಸೊ ಈ ರೀತಿದೆಲ್ಲ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಟೈಮ್ ಅನ್ನೋದು ಸೇವ್ ಆಗುತ್ತೆ. ಒಂದು ವೇಳೆ ನೀವೇನಾದರೂ ಪ್ಲಾಂಟ್ಸ್ನ ಇಟ್ಕೊಂಡಿದ್ರೆ ಈ ಟೈಮಲ್ಲಿ ಗಿಡಗಳಿಗೂ ಕೂಡ ನೀರು ಹಾಕ್ಬೋದು. ಇವೆಲ್ಲವೂ ಕೂಡ ಮಿಲ್ಕ್ ಬಾಯ್ಲ್ ಆಗುವಂಥ 10 ಮಿನಿಟ್ಸಲ್ಲಿ ಮಾಡ್ಕೊಳ್ಬಹುದಾದಂತಹ ಕೆಲಸಗಳು. ಬೇಸಿಗೆ ಕಾಲ ಆಗಿರೋದ್ರಿಂದ ಮಡಕೆಯಲ್ಲಿ ಬೆಳಗಿನ ಜಾವ ನೀರನ್ನ ತುಂಬಿಸಿ ಇಟ್ಕೊಳ್ತಾ ಇದ್ದೀನಿ. ಆ ನೀರು ತುಂಬೋ ಅಷ್ಟರಲ್ಲಿ ಈ ತರಕಾರಿಗಳೆಲ್ಲ ಏನಿದೆ ಅದರ ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡ್ಕೊಳ್ತೀನಿ. ಮಾರ್ನಿಂಗ್ ರೊಟೀನಲ್ಲಿ ಎಲ್ಲೂ ಕೂಡ 2 ಮಿನಿಟ್ಸ್ 5 ಮಿನಿಟ್ಸ್ ಬ್ರೇಕ್ ಅಥವಾ ರೆಸ್ಟ್ ಅನ್ನೋದು ತೊಗೊಳಕ್ಕೆ ಹೋಗಬೇಡಿ. ಒನ್ಸ್ ನೀವೇನಾದರೂ ಆ ಒಂದು ರೆಸ್ಟ್ ತೊಗೊಳ್ಬೇಕು ಅಂತ 2 ಮಿನಿಟ್ಸ್ ಕುತ್ಕೊಳ್ಳೋಕ್ಕೆ ಹೋದರೆ 2 ಮಿನಿಟ್ಸಿಂದ 5 ಮಿನಿಟ್ಸ್ ಆಗ್ಬೋದು. 5 ಮಿನಿಟ್ಸಿಂದ ಮೊಬೈಲ್ನ ಸ್ಕ್ರೋಲ್ ಮಾಡ್ತಾ 10 ಮಿನಿಟ್ಸ್, ಹಾಫ್ ಅನ್ ಅವರ್, 1 ಅವರ್ ಕೂಡ ಎಕ್ಸ್ಟೆಂಡ್ ಆಗ್ಬೋದು. ಟೈಮ್ 7:30 ಆಗಿದೆ. ಮಕ್ಕಳೆಲ್ಲನೂ ಎದ್ದು ಬ್ರಷ್ ಮಾಡ್ತಾ ಇದ್ದಾರೆ. ಅದೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಆದಷ್ಟು ಬೆಡ್ನ ಸೆಟ್ ಮಾಡ್ಕೊಳ್ಳೋವಂಥ ಸಿಂಪಲ್ ಟಿಪ್ಸ್ನ ಮಕ್ಕಳಿಗೂ ಕೂಡ ಕಲಿಸ್ಕೊಡ್ಬೇಕಾಗತ್ತೆ. ಕೆಲವೊಂದು ಸರಿ ಅವರೇ ಮಾಡ್ತಾರೆ, ಕೆಲವೊಂದು ಸರಿ ನಾನು ಕೂಡ ಹೆಲ್ಪ್ ಮಾಡಿ ಅವ್ರ ಕೈಲಿ ಮಾಡಿಸ್ತಿರ್ತೀನಿ. ಒನ್ ಮೋರ್ ಗೋಲ್ಡನ್ ರೂಲ್, ಟೇಕ್ ಯುವರ್ ಫ್ಯಾಮಿಲಿ ಹೆಲ್ಪ್. ಅದು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಬೇಕು ಅಂದಾಗ ಹೆಲ್ಪ್ನ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಮಕ್ಕಳಾದರೆ ಆ್ಯಕ್ಟಿವಿಟಿ ಆಗುತ್ತೆ, ದೊಡ್ಡವರಾದರೆ ಅರ್ಥ ಮಾಡಿಕೊಂಡು ಸಿಚುವೇಶನ್ಗೆ ತಕ್ಕಂಗೆ ಕೆಲಸ ಮಾಡ್ಕೊಡ್ಬೋದು. ತುಂಬ ಜನ ಅವರೇ ಬಂದು ಹೆಲ್ಪ್ ಮಾಡಲಿ, ನಾವು ಯಾಕೆ ಕೇಳಬೇಕು, ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಳೋದು, ಇದೆಲ್ಲ ಆಗ್ತಾ ಇರುತ್ತೆ. ಅದ್ರ ಬದಲಾಗಿ ನಿಮಗೆ ಕೆಲಸ ಮಾಡೋಕ್ಕೆ ಆ ಟೈಮಲ್ಲಿ ಆಗ್ತಾ ಇಲ್ಲ ಅನ್ನೋದಾದರೆ ಆದಷ್ಟು ಫ್ಯಾಮಿಲಿ ಅವ್ರನ್ನ ಕೇಳಿ ಹೆಲ್ಪ್ ತೊಗೊಳ್ಬೋದು. ಮನೆಯೆಲ್ಲನೂ ಕ್ಲೀನ್ ಆಗಿದೆ. ತುಳಸಿ ಕಟ್ಟೆ ಹತ್ರ ಕೂಡ ನೀಟಾಗಿ ಒರೆಸಿ ರಂಗೋಲಿ ಅನ್ನೋದು ಹಾಕ್ತಾ ಇದ್ದೀನಿ. ರಂಗೋಲಿ ಹಾಕ್ತಾ ಇರೋವಂಥದ್ದು ರಂಗೋಲಿ ಉಂಡೆ ಪೇಸ್ಟಿಂದ. ನಿಮಗೆ ನೋಡೋಕ್ಕೆ ಈಗ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ಬೋದು, ಸ್ವಲ್ಪ ಡ್ರೈ ಆದಮೇಲೆ ಪೇಂಟ್ ರೀತಿ ಕಾಣಿಸುತ್ತೆ. ಹೆಲ್ಪ್ಫುಲ್ ಆಗುವಂಥ ಗ್ಯಾಜೆಟ್ಸ್ನ ಯೂಸ್ ಮಾಡೋದ್ರಿಂದ ಕೂಡ ಟೈಮ್ ಅನ್ನೋದು ಸೇವ್ ಆಗುತ್ತೆ. ಒಂದು ವಾರದಿಂದಲೂ ಕೂಡ ಒಂದು ಕ್ವಶನ್ ಬರ್ತಾನೆ ಇದೆ. ಪೀರಿಯಡ್ಸ್ ಟೈಮಲ್ಲಿ ಯೂಸ್ ಮಾಡೋಕ್ಕಂತಲೇ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಸಪ್ರೇಟಾಗಿ ಇಟ್ಕೊಳ್ತೀರಾ ಅಂತ. ನನ್ನ ವಿಚಾರಕ್ಕೆ ಬರೋದಾದರೆ ನಾನು ಆ ರೀತಿ ಏನೂ ಇಟ್ಕೊಳ್ಳೋಕ್ಕೆ ಹೋಗಲ್ಲ. ಜಸ್ಟು ಆ ಟೈಮಲ್ಲಿ ಯೂಸ್ ಮಾಡುವಂತಹ ಬಟ್ಟೆಗಳು, ಅಂಡರ್ ಗಾರ್ಮೆಂಟ್ಸ್ ಅದೆಲ್ಲ ಕೂಡ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ ಹೊರತು. ಸೊ ಈ ರೀತಿ ಸ್ಕಿನ್ ಪ್ರಾಡಕ್ಟ್ಸ್ ಎಲ್ಲ ಕೂಡ ನಾನು ಸಪ್ರೇಟಾಗಿ ಇಟ್ಕೊಳ್ಳೋಕ್ಕೆ ಹೋಗಲ್ಲ. ಈವನ್ ಕಬೋರ್ಡ್ಸಲ್ಲಿ ನಾವು ಫಂಕ್ಷನ್ ವೇರ್ ಕ್ಲಾತ್ಸ್ ಎಲ್ಲ ಏನಿರುತ್ತೆ ಆ ಕ್ಲಾತ್ಸ್ ಎಲ್ಲ ಕೂಡ ಆಲ್ಮೋಸ್ಟ್ 3 to 4 ಡೇಸ್ ಎಲ್ಲ ಟಚ್ ಮಾಡೋಕ್ಕೆ ಹೋಗಲ್ಲ. ಅದು ಬಿಟ್ಟರೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನೆಲ್ಲ ಕೂಡ ನಾರ್ಮಲ್ ಡೇಸಲ್ಲಿ ಯಾವ್ದು ಯೂಸ್ ಮಾಡ್ತೀನೋ ಸೊ ಆ ಟೈಮಲ್ಲೂ ಕೂಡ ಅದೇ ಯೂಸ್ ಮಾಡ್ತೀನಿ. ಬಟ್ ಪೀರಿಯಡ್ಸ್ ಟೈಮಲ್ಲಿ ಹೆವಿ ಮೇಕಪ್ಪು ಅಥವಾ ಯಾವುದಾದ್ರು ಫಂಕ್ಷನ್ನು, ಪೂಜಾ ಇದೆಲ್ಲನೂ ಅಟೆಂಡ್ ಮಾಡೋದೇನಿರಲ್ಲ. ಜಸ್ಟ್ ಬೇಸಿಕ್ ಸ್ಕಿನ್ ಕೇರ್ ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಲೋಷನ್ನು, ಲಿಪ್ ಬಾಮ್ ಇದು ಮಾತ್ರನೇ ಯೂಸ್ ಮಾಡೋದ್ರಿಂದ ಸೊ ನಾರ್ಮಲ್ ಡೇಸಲ್ಲೂ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಸ್ನಾನ ಎಲ್ಲ ಆದಮೇಲೆ ಪೂಜಾ ರೂಮ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಫ್ಲೋರ್ನ ನೀಟಾಗಿ ಒರೆಸಿ ಹೂಗಳೆಲ್ಲ ಕೂಡ ಚೇಂಜ್ ಮಾಡಿ ಸಿಂಪಲ್ ಆಗಿರುವಂಥ ಪೂಜೆ ಮಾಡಿದ್ರೂ ಕೂಡ ಒಂದು ಒಳ್ಳೆ ಮೆಡಿಟೇಷನ್ ರೀತಿ ವರ್ಕ್ ಆಗುತ್ತೆ.
ನಮ್ಮ ಮೈಂಡನ್ನ ಕಾಮಾಗಿ ಇಟ್ಕೊಳ್ಬೇಕು ಅನ್ನೋದಾದರೆ ನಮ್ಮ ಹಿರಿಯರು ಫಾಲೋ ಮಾಡ್ಕೊಂಡ್ಬಂದಿರುವಂಥ ಸಂಪ್ರದಾಯ ಪೂಜೆ ಇರ್ಬೋದು, ರಂಗೋಲಿ ಹಾಕುವಂಥದ್ದು ಇರ್ಬೋದು, ಇದೆಲ್ಲ ಕೂಡ ನಮ್ಮ ಕಾನ್ಸಂಟ್ರೇಷನ್ನ ಕೂಡ ಇನ್ಕ್ರೀಸ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಮಾಡುತ್ತೆ. ಪ್ರತಿನಿತ್ಯ ಪೂಜಾ ರೂಮ್ನ ಕ್ಲೀನ್ ಮಾಡೋದು ನನ್ನ ಒಂದು ಫಿಕ್ಸ್ಡ್ ರೊಟೀನ್. ಪೂಜೆ ಮಾಡುವಂಥದ್ದು ಮಕ್ಕಳಿರ್ಬೋದು, ಹಸ್ಬೆಂಡ್ ಇರ್ಬೋದು ಮಾಡ್ತಿರ್ತಾರೆ. ಮಕ್ಕಳು ಮಾಡೋದಾದರೆ ಅವ್ರಿಗೆ ಬರುವಂತಹ ಎಲ್ಲ ಶ್ಲೋಕಗಳನ್ನ ಮೆಮೊರೈಸ್ ಮಾಡ್ತಿರ್ತಾರೆ. ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ ಅಲ್ವಾ? ಮಕ್ಕಳ ಜೊತೆಗೆ ನಿಮ್ಮ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ ಈ ಒಂದು ಕಂಟೆಂಟ್ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕು ಅನ್ನೋದಾದರೆ ನಾನು ಕಮಿಂಗ್ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಪೂಜೆ ಆದಮೇಲೆ ತೀರ್ಥ ತಗೊಳ್ಳೋದಂದರೆ ತುಂಬಾ ಇಷ್ಟ. ಅದು ಕೂಡ ಈ ಒಂದು ತೀರ್ಥಂ ಪುಡಿ ಯೂಸ್ ಮಾಡಿದಾಗಿಂದ ಕೂಡ ತೀರ್ಥದಲ್ಲಿ ಮಾತ್ರನೇ ಅಲ್ಲ, ಪ್ರಸಾದಗಳಲ್ಲಿ, ದೀಪಗಳಲ್ಲಿ ಮತ್ತು ಈ ಧೂಪ ಎಲ್ಲನೂ ಹಾಕ್ತೀವಲ್ವ, ಅದರಲ್ಲಿ ಪ್ರತಿಯೊಂದರಲ್ಲೂ ಕೂಡ ಯೂಸ್ ಮಾಡ್ತಾನೆ ಇರ್ತೀನಿ. ಪೂಜೆಯಲ್ಲಿ ಈ ಒಂದು ಪೌಡರ್ ಖಂಡಿತವಾಗ್ಲೂ ಇರಲೇಬೇಕು. ಅಷ್ಟು ಚೆನ್ನಾಗಿರುತ್ತೆ ಇದರ ಪರಿಮಳ. ನಾರ್ಮಲ್ ಆಗಿ ಡಿಟಾಕ್ಸ್ ವಾಟರ್ ಬದಲಾಗಿ ಕೂಡ ಈ ಒಂದು ವಾಟರ್ನೇ ಕೂಡ ತಗೊಳ್ಬೋದು. ನೈಟಲ್ಲಿ ನಿದ್ದೆ ಸರಿಯಾಗಿ ಬರಲ್ಲ ಅನ್ನೋದಾದರೆ ಈ ಒಂದು ಪೌಡರ್ನ ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಕುಡಿಯೋದ್ರಿಂದ ಕೂಡ ನಿದ್ದೆ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಈ ಒಂದು ಪೌಡರ್ ನಿಮ್ಗೆ ಏನಾದ್ರು ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ತಿಂಡಿಗೆ ಬೇಕಾಗಿರುವಂಥ ಪ್ರಿಪ್ರೇಷನ್ಸ್ ಅನ್ನೋದು ನಡೀತಾ ಇದೆ. ನೀವು ವರ್ಕಿಂಗ್ ವುಮೆನ್ ಇರ್ಬೋದು ಅಥವಾ ಹೋಮ್ ಮೇಕರ್ ಇರ್ಬೋದು, ಫಿಕ್ಸ್ಡ್ ಮೀಲ್ ಪ್ರಿಪ್ನ ನೀವು ಮಾಡಿ ಇಟ್ಕೊಳ್ಳೋದಾದರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಎಲ್ಲರಿಗೂ ಇರೋವಂಥ ಒಂದು ಯೂನಿವರ್ಸಲ್ ಕ್ವಶನ್ ಅಂದರೆ ತಿಂಡಿಗೆ ಏನು ಮಾಡಬೇಕು, ಮಧ್ಯಾಹ್ನ ಲಂಚ್ಗೆ ಏನು ಮಾಡಬೇಕು, ಡಿನ್ನರ್ಗೆ ಏನು ಮಾಡಬೇಕು ಅಂತ. ಆದಷ್ಟು ಅಟ್ ಪ್ರೆಸೆಂಟ್ ಸಮ್ಮರ್ ಆಗಿರೋ ಕಾರಣ ಬೆಳಗಿನ ಜಾವ ಇರುವಂತಹ ಎನರ್ಜಿ ಡೇ ಎಂಡ್ ಆಗ್ತಿದ್ದಂಗೆ ಪೂರ್ತಿ ಡೌನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ನಿಮ್ಮ ಪ್ರಿಫರೆನ್ಸ್ಗೆ ತಕ್ಕಂಗೆ ನೀವು ಹೋಲ್ ಡೇ ಮೀಲ್ ಏನಿದೆ ಅದಕ್ಕೆ ಬೇಕಾಗಿರುವಂಥ ತಯಾರಿ ಅನ್ನೋದು ಮಾಡಿ ಇಟ್ಕೊಳ್ಬೋದು. ಇಲ್ಲ ಅನ್ನೋದಾದರೆ ಬೆಳಗ್ಗೆ ತಿಂಡಿ ತಯಾರಿ ಮಾಡಬೇಕಾದ್ರೇ ಮಧ್ಯಾಹ್ನಕ್ಕೆ ಬೇಕಾಗಿರುವಂಥ ಸಾಂಬಾರು ಪಲ್ಯಗಳೆಲ್ಲ ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಳೋದಾದರೆ ಮಧ್ಯಾಹ್ನ ರೈಸ್ ಜೊತೆಗೆ ತಿನ್ಬೋದು, ನೈಟಲ್ಲಿ ಚಪಾತಿ ಜೊತೆಗೆ ಅಥವಾ ಮುದ್ದೆ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು. ಒಂದು ವೇಳೆ ನಿಮ್ಮ ಮನೇಲಿ ಏನಾದರೂ ಫ್ರೆಶ್ ಕುಕ್ ಫುಡ್ ಇಷ್ಟಪಡ್ತಾರೆ ಅನ್ನೋದಾದರೆ ಅದಕ್ಕೆ ಬೇಕಾಗಿರುವಂಥ ತರಕಾರಿ ಕಟ್ ಮಾಡೋವಂಥದ್ದು ಇರ್ಬೋದು, ಏನು ಮಾಡಬೇಕು ಅನ್ನೋ ಐಡಿಯಾನ ನೀವು ಕರೆಕ್ಟಾಗಿ ಇಟ್ಕೊಂಡು ಅದರ ಪ್ರಕಾರ ಪ್ರಿಪ್ರೇಷನ್ಸ್ ಅನ್ನೋದು ಮಾಡ್ಕೊಳ್ಬೋದು. ಬೆಳಗಿನ ತಿಂಡಿಗೋಸ್ಕರ ದೋಸೆ ಮತ್ತು ಚಟ್ನಿನ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಕಾಸ್ಟ್ ಐರನ್ ತವಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ತುಂಬ ಹಳೆ ಕಾಲದಿಂದಲೂ ಯೂಸ್ ಮಾಡ್ತಾ ಇರುವಂಥದ್ದು, ಇನ್ನೊಂದು ರೀಸೆಂಟಾಗಿ ಇಂಡಸ್ ವ್ಯಾಲಿಯಿಂದ ತೊಗೊಂಡಿರುವಂಥದ್ದು. ತವಾನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಆ ತವಗಳು ಬಿಸಿ ಆಗೋಷ್ಟರಲ್ಲಿ ಸಿಂಕಲ್ಲಿರುವಂಥ ಪಾತ್ರೆಗಳೆಲ್ಲ ಕೂಡ ಒಂದ್ಸರಿ ವಾಶ್ ಮಾಡ್ಕೊಳ್ತೀನಿ. ಇಂಡಸ್ ವ್ಯಾಲಿ ಬ್ರ್ಯಾಂಡಿಂದ ಏನು ತವ ತೊಗೊಂಡಿದ್ದೀನಿ, ಇದರಲ್ಲಿ ದೋಸೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಯೂಶ್ವಲಿ ನಾನ್ ಸ್ಟಿಕ್ ಕುಕ್ವೇರ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ, ಬಟ್ ನಾನ್ ಸ್ಟಿಕ್ ಕುಕ್ವೇರ್ಸ್ನಲ್ಲಿ ಮಾಡುವಂಥ ದೋಸೆ ಪೇಪರ್ ರೀತಿ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋದ್ರಿಂದ ತುಂಬ ಜನ ಯೂಸ್ ಮಾಡ್ತಿರ್ತೀರ. ಅದೇ ಥರನೇ ನಿಮಗೆ ಈ ಒಂದು ತವಾದಲ್ಲೂ ಕೂಡ ಬರುತ್ತೆ. ಎರಡು ತವಾನ ಯೂಸ್ ಮಾಡ್ತಾ ಇರೋ ಕಾರಣ ಒಂದು ತವಾದಲ್ಲಿ ಕ್ರಿಸ್ಪಿಯಾಗಿ ಬರುತ್ತೆ, ಇನ್ನೊಂದು ತವಾದಲ್ಲಿ ಸ್ಪಾಂಜಿಯಾಗಿ ಸಾಫ್ಟ್ ಆಗಿರುವಂಥ ದೋಸೆಗಳನ್ನ ಪ್ರಿಪೇರ್ ಮಾಡ್ಕೊಳ್ಬೋದು ಅನ್ನೋದ್ರಿಂದ. ತಿಂಡಿ ತಯಾರಿ ಮಾಡಿದ್ದು ಆಯಿತು, ತಿಂಡಿ ತಿಂದಿದ್ದು ಆಯಿತು, ಅಡುಗೆ ಮನೆ ಎಲ್ಲ ಕೂಡ ಕ್ಲೀನ್ ಆಗಿದೆ. ಈಗ ಟೈಮ್ ಬಂದು 10 ಗಂಟೆಗೆ 5 ನಿಮಿಷ ಉಳಿದಿದೆ. ಬೆಳಗಿನ ಜಾವ ಮನೇನ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಓಲ್ ಡೇ ಪ್ರೊಡಕ್ಟಿವ್ ಆಗಿ ಇರ್ಬೋದು. ಆ ಒಂದು ಫ್ರೆಶ್ನೆಸ್ನ ಹೋಲ್ ಡೇ ಎಂಜಾಯ್ ಕೂಡ ಮಾಡ್ಬೋದು. ಈಗ ಮಾರ್ನಿಂಗ್ ರೊಟೀನ್ ಅನ್ನೋದು ಮುಗ್ದಿದೆ. ಒಂದು ಒಳ್ಳೆ ಕಾಫಿನ ಎಂಜಾಯ್ ಮಾಡ್ತಾ 5 ರಿಂದ 10 ನಿಮಿಷ ರೆಸ್ಟ್ ತಗೊಳ್ಳೋಣ ಅನ್ನೋದ್ರಿಂದ ಈ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕೆಲಸಗಳು ಮುಗ್ದಿರೋ ಕಾರಣ 5 ನಿಮಿಷ ತಗೊಳ್ಳುವಂಥ ರೆಸ್ಟ್ ಆಫ್ ಆನ್ ಆದರೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.